ತಿಂಗಳಲ್ಲೊಂದು ಬಾರಿ ಸಂಕಷ್ಟಿ ಬಂದರೂ ಮಂಗಳವಾರ ಬರುವ ಸಂಕಷ್ಟ ಚತುರ್ಥಿ ಯಾಕಷ್ಟೊಂದು ವಿಶೇಷ? ಇದನ್ನು ಅಂಗಾರಕ ಸಂಕಷ್ಟಿ ಎಂದು ಕರೆಯೋದ್ಯಾಕೆ? ಈ ಶುಭ ದಿನ ನಾವೇನು ಮಾಡಬೇಕು? ಈ ಎಲ್ಲ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಗ್ರಹಗಳ ಆಧಾರದಲ್ಲಿ ನಮ್ಮ ವಾರಗಳು ನಿರ್ಧಾರವಾಗುತ್ತದೆ. ಅದರಂತೆ ಮಂಗಳನಿಗೆ ಅಂಗಾರಕ ಎಂಬ ಹೆಸರು ಇದೆ. ಮಹಾಭಾರತದ ಸಭಾಪರ್ವ ಅಧ್ಯಾಯ 11 ಚರಣ 29ರಲ್ಲಿ ಈ ಬಗ್ಗೆ ಸೂಚಿಸಲಾಗಿದೆ. ಹಾಗಾಗಿ ಮಂಗಳವಾರ ಬರುವ ಸಂಕಷ್ಟಿಯನ್ನ ಅಂಗಾರಕ ಸಂಕಷ್ಟಿ ಎನ್ನುವರು. ಗಣಪತಿ ಚತುರ್ಥಿ ತಿಥಿಯಲ್ಲಿ ಹುಟ್ಟಿದ್ದರಿಂದ ಗಣೇಶನ ಆರಾಧನೆಗೆ ಇದು ಸೂಕ್ತವೆಂದು ಭಾವಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳನ ಸ್ಥಾನ ನಮ್ಮ ಬದುಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಸಂಕಷ್ಟಗಳನ್ನು ಬಗೆಹರಿಸುವ ಗಣಪತಿ ದೇವರನ್ನ ಮಂಗಳವಾರದ ಸಂಕಷ್ಟಿಯ ದಿನ ಉಪವಾಸ ವ್ರತದೊಂದಿಗೆ ಪೂಜಿಸಿದರೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಪುರಾಣದ ಪ್ರಕಾರ ಮಂಗಳದೇವ ಗಣೇಶನನ್ನ ಕಠಿಣ ತಪಸ್ಸು ಮಾಡಿ ಒಲಿಸಿಕೊಂಡನಂತೆ. ಬಳಿಕ ವರವಾಗಿ ಮಂಗಳವಾರದ ಚತುರ್ಥಿಯ ದಿನ ಗಣೇಶನ ಆರಾಧನೆ ಮಾಡುವವರಿಗೆ ವಿಶೇಷ ಲಾಭಗಳು ದೊರೆಯುವ ಅನುಗ್ರಹ ನೀಡಿದ ಎಂದು ಕಥೆಗಳು ತಿಳಿಸುತ್ತವೆ. ಜೊತೆಗೆ ಮಂಗಳ ದೋಷದ ನಿವಾರಣೆಯೂ ಆಗಬಲ್ಲದು ಎಂಬ ನಂಬಿಕೆ ಜನರಲ್ಲಿದೆ. ಎಲ್ಲರಿಗೂ ಅಂಗಾರಕ ಸಂಕಷ್ಟಿಯ ಶುಭಾಶಯಗಳು.